ಅಲ್ಲಿ ಯುದ್ಧ ಎಷ್ಟು ಹೊತ್ತಾದರೂ ಮುಗಿತಾ ಇಲ್ಲ. ಶಲ್ಯನ ಸಹನೆ ಕಡಿಮೆಯಾಗ್ತಾ ಬಂತು. ಕರ್ಣ, ಏನಿದು ನಿನ್ನ ಹುಡುಗಾಟ? ಇದೇನು ಯುದ್ಧನ ಅಥವಾ ಪರಸ್ಪರರ ಬಿಲ್ವಿದ್ಯಾ ನೈಪುಣ್ಯದ ಪರೀಕ್ಷೆನಾ? ಕರ್ಣ, ಈ ಬಾಣಗಳಿಂದ ಆಗೋದು ಹೋಗೋದು ಏನೂ ಇಲ್ಲ. ಹೂಡು ದಿವ್ಯಾಸ್ತ್ರ, ಅಭಿಮಂತ್ರಿಸಿದ ಅಸ್ತ್ರದಿಂದ ಅರ್ಜುನನನ್ನ ಹೊಡೆದು ಕೆಡವಿ ಬಿಡು ಕರ್ಣ. ಇದು ನಿನ್ನ ಕ್ಷಾತ್ರದ ಅಗ್ನಿ ಪರೀಕ್ಷೆ, ತಡ ಮಾಡಬೇಡ ಕರ್ಣ. ಶಲ್ಯ ಅವಸರಿಸತೊಡಗಿದ್ದ. ಆಗ ಕೂಡ ಕರ್ಣನ ಮುಖದಲ್ಲಿದ್ದದ್ದು ಅದೇ ಮಂದಹಾಸ. ಅವನು ತನ್ನ ಬತ್ತಳಿಕೆಯ ಬಾಣವೊಂದನ್ನ ಎಳೆದು ವಿಜಯಕ್ಕೆ ಜೋಡಿಸಿ ಅದರ ಶಿಂಜಿನಿಯನ್ನ ಕಿವಿಯವರೆಗೆ ಎಳೆದು ಅರ್ಜುನನ ದಿವ್ಯ ರಥದ ಚಕ್ರಗಳಿಗೆ ಗುರಿಯಾಗಿಸಿಬಿಟ್ಟ. ಅಲ್ಲಿ ಬೇರಿನ್ಯಾವುದೇ ರಥ ಇದ್ರು ಅದು ರಥಿಕನ ಸಮೇತ ಮೇಲೆ ಹಾರಿ ಪುಡಿ ಪುಡಿಯಾಗಿ ಹೋಗ್ಬೇಕಿತ್ತು. ಆದ್ರೆ ಅದು ದೇವರಥ. ಅದರ ಮೇಲೆ ಸಾಕ್ಷಾತ್ತು ವಾಯುಪುತ್ರ ಹನುಮ ವಿರಾಜಮಾನನಾಗಿದ್ದ ರಥ ಅದು. ಜಗನ್ನಾಟಕ ಸೂತ್ರಧಾರಿ ಅದ್ಭುತ ಸಾರಥಿ ಶ್ರೀಕೃಷ್ಣ ಕುದುರೆಗಳ ಹಗ್ಗ ಹಿಡಿದು ಕೂತಿದ್ದ ರಥ ಅದು. ಅಂಥ ರಥ